ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಕತೆ ಒಂದು ಯುವರಾಜನ ಜೀವನ ಕತೆ, ತಂದೆಯೊಂದಿಗೆ ಯುದ್ಧ ಮಾಡಿದ ಮಗನ ಕತೆ, ಭಕ್ತಿ, ಧರ್ಮ ಮತ್ತು ವೀರತೆಯ ಸಂಗಮವಾದ ಕತೆ. ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ ಬಬ್ರುವಾಹನ ಯಾರು, ಅವನು ಹೇಗೆ ಮಹಾವೀರನಾದ ಮತ್ತು ತಂದೆಯ ವಿರುದ್ಧ ಯುದ್ಧ ನಡೆಸಿದ ಕಾರಣವೇನು. ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ತೀರ್ಥಯಾತ್ರೆಯಲ್ಲಿ ಮಣಿಪುರಗೆ ಬಂದಾಗ ಅಲ್ಲಿನ ರಾಜಕುಮಾರಿ ಉಲುಫಿಯೊಂದಿಗೆ ವಿವಾಹವಾಗುತ್ತದೆ. ಅವರು ಮಣಿಪುರದಲ್ಲೇ ನೆಲೆಸುತ್ತಾರೆ. ಅಲ್ಲಿ ಒಂದು ಮಗು ಜನಿಸುತ್ತದೆ. ಅವನದೇ ಹೆಸರು ಬಬ್ರುವಾಹನ. ಮಣಿಪುರದ ರಾಜನಂತೆ ರಾಜಕೀಯವೂ, ಧೈರ್ಯ, ವಿದ್ಯೆಯೂ, ಧರ್ಮವೂ ಎಲ್ಲವನ್ನೂ ಕಲಿತು ಅವನು ಒಬ್ಬ ಸಾಮಾನ್ಯ ರಾಜಕುಮಾರನಲ್ಲ. ಬಾಲ್ಯದಲ್ಲೇ ವೀರನ ಲಕ್ಷಣಗಳು ಕಾಣುತ್ತಿತ್ತು. ಒಂದು ಕಾಲದಲ್ಲಿ ಅರ್ಜುನ ಅಶ್ವಮೇಧ ಯಾಗಕ್ಕಾಗಿ ಹೊರಟಾಗ ಅವನ ಕುದುರೆ ಮಣಿಪುರಕ್ಕೆ ಬರುತ್ತದೆ. ರಾಜನಾಗಿ ಕರ್ತವ್ಯ ಪಾಲಿಸಬೇಕಾದ ಬಬ್ರುವಾಹನ ಯಾವ ರಾಜನ ಕುದುರೆ ಬಂದರೂ ಪ್ರತಿರೋಧ ಮಾಡಬೇಕು ಎಂದು ತೀರ್ಮಾನಿಸುತ್ತಾನೆ. ಆದರೆ ಎದುರಾಳಿಯವರು ತನ್ನ ತಂದೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಯುದ್ಧ ಪ್ರಾರಂಭವಾಗುತ್ತದೆ. ಅರ್ಜುನ ಬದಲಾಗುತ್ತಾರೆ. ಆದರೆ ಬಬ್ರುವಾಹನ ಬಾಣಗಳು ಮಿಂಚಿನಂತೆ ಬೀಳುತ್ತವೆ. ಅವನು ತಂದೆಯನ್ನು ಸೋಲಿಸುತ್ತಾನೆ. ಒಂದು ವೇಳೆ ಅರ್ಜುನ ನೆಲಕ್ಕೆ ಬೀಳುತ್ತಾರೆ. ಆ ಕ್ಷಣದಲ್ಲಿ ಬಬ್ರುವಾಹನ ಅರಿಯುತ್ತಾನೆ, ಅಯ್ಯೋ, ನಾನು ನನ್ನ ತಂದೆಯನ್ನು ಸೋಲಿಸಿದೆ. ಅವನ ಹೃದಯ ಮುರಿದು ಹೋಗುತ್ತದೆ. ಅಲ್ಲಿ ಪ್ರವೇಶಿಸುತ್ತಾಳೆ ಉಲುಫಿ. ಅವಳು ನಿಜವನ್ನು ಹೇಳುತ್ತಾಳೆ. ನೀನು ನಿನ್ನ ತಂದೆಯ ವಿರುದ್ಧ ಯುದ್ಧ ಮಾಡಿದ್ದು ಇದು ನಿನ್ನ ಕರ್ತವ್ಯ. ಆದರೆ ಒಂದು ಪುರಾತನ ನಾಗಶಾಪದ ಕಾರಣ ಅರ್ಜುನನಿಗೆ ಈ ಅಂತ್ಯ ಬರಬೇಕಾಗಿತ್ತು. ಆದರೆ ಉಲುಫಿ ನಾಗಲೋಕದ ರತ್ನವನ್ನು ತಂದು ಅರ್ಜುನನನ್ನು ಬದುಕಿಸುತ್ತಾಳೆ. ಅರ್ಜುನ ಮತ್ತೆ ಜೀವ ಪಡೆಯುತ್ತಾರೆ. ತಂದೆ ಮಗ ಅಪ್ಪಿಕೊಳ್ಳುತ್ತಾರೆ. ಅದು ಕಣ್ಣೀರಿನ ಮಿಲನವಾಗುತ್ತದೆ. ಅರ್ಜುನ ಬಬ್ರುವಾಹನನಿಗೆ ಹೇಳುತ್ತಾರೆ, ನೀನು ನಿಜವಾದ ಕ್ಷತ್ರಿಯ, ನಿನ್ನಲ್ಲಿದೆ ವೀರತೆಯು. ಅಂದಿನಿಂದ ಬಬ್ರುವಾಹನ ಧರ್ಮಪಾಲಕ ರಾಜನಾಗಿ ಮಣಿಪುರವನ್ನು ಆಳುತ್ತಾನೆ. ಅವನು ಭಾರತದ ಮಹಾವೀರರಲ್ಲಿ ಒಬ್ಬನಾಗುತ್ತಾನೆ. ಈ ಕತೆ ನಿಮಗೆ ಕಲಿಸುವುದು ಏನು ಎಂದರೆ, ಧರ್ಮ ಕರ್ತವ್ಯಕ್ಕಿಂತ ದೊಡ್ಡದು ಇಲ್ಲ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ವೀರತೆ ಎಂದರೆ ಕೇವಲ ಯುದ್ಧವಲ್ಲ, ಹೃದಯವು ಶುದ್ಧವಾಗಿರಬೇಕು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಇಲ್ಲಿವರೆಗೂ ವಿಡಿಯೋ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.